ನಮಸ್ಕಾರ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್ ಬ್ರೋ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬೇರೆ ನಮ್ಮ ರೂಮ್ಮೇಟ್ ಸಾಹಿಲ್ ಶೇಖ್ ಖಾನ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಇರೋ ಜಾಗ ಈ ತರ ಉಂಟು. ಫುಲ್ ಬಿಸಿಲದೆ ಇವತ್ತೆ. ಯಾಕಂದ್ರೆ ಈ ಕಡೆನೂ ಗರ್ಲ್ಸ್ ಪೀಜ್ ಇದೆ, ಆ ಕಡೆನೂ ಗರ್ಲ್ಸ್ ಪೀಜ್ ಇದೆ, ಗರ್ಲ್ಸ್ ಪೀಜ್ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಇವತ್ತು ನಮ್ಮ ರೂಮ್ಗೆ ನೆಂಟರು ಬಂದಾರೆ. ಈಗ ನಾವು ಪಿ ಜಿಗೆ ಇರೋದು, ಎಲ್ರಿಗೂ ಊಟ ಕೊಡುದಿಲ್ಲ ಅವರು. ನಮ್ಮ ಬ್ರದರ್ಸ್ ಎಲ್ಲ ಬಂದಾರೆ. ಸೊ ಅವ್ರಿಗೆ ಊಟ ತಗೊಬರ್ಬೇಕೀಗ. ನನಗೆ ಮೊಸರು. ಬಿಸಿಲು ತುಂಬ ಇದೆ ಬೆಂಗಳೂರಲ್ಲಿ. ಪಿ ಜಿ ಲೈಫ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಇವತ್ತು. ಅಂದರೆ ಊಟದ ಬಗ್ಗೆ, ಅಂದರೆ ಪಿ ಜಿ ಓನರ್ಸ್ ಹತ್ರ, ಇಲ್ಲಿ ಹುಡುಗರ ಹತ್ರ ರಿವ್ಯೂಸ್ ಕೇಳೋಣ ಇವತ್ತು ಅವ್ರ ಬಾಯಿಂದನೇ. ಊಟದವ್ರಿಗೆ ಹೋಗ್ತಾರೆ. ಲಿಫ್ಟ್ ಎಲ್ಲ ಉಂಟು ನಮ್ಮ ಪಿ ಜಿಲಿ, ಆದರೆ ಕಂಡೀಷನ್ ಅದೇ ಸೊ ಟುಡೇ ಸ್ಪೆಷಲ್ ದಾಲ್ ಕಂಪೇರ್ ಟು ಅದರ್ ಪಿ ಜಿ ಸ್ವಲ್ಪ ನೇಚರ್ ಚೆನ್ನಾಗಿದೆ ಅನಿಸುತ್ತೆ. ಇಲ್ಲಿ ಭಾವನೆಗಳು ಒಳಗಾಗಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಕಾಣೋಕೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುವಂತೆ ಟೇಸ್ಟ್ ಹಂಗಿರ್ತ ಅನ್ಕೋಬೇಡಿ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ಇಲ್ಲಿ ನೋಡಿ ದನ ಸ್ವಲ್ಪ ಬೇರೆ ತರ ಇರ್ತದೆ ಬೆಂಗಳೂರಲ್ಲಿ. ಇಲ್ಲಿ ಅಂದ್ರೆ ದಾಲೆಲ್ಲ ಮನ್ಸು ಬಾಯಿ ಹಾಕುದಲ್ಲ ಇದು. ಅದಕ್ಕೆ ಮೊಸರು ತಕೊಂಡ ನಾನು ಮೊಸರು ಹಾಕೊಂಡು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅವರಲ್ಲಿ ಅಂದ್ರೆ ಆ ಪಿ ಜಿ ಅವರು ಬರೀ ಆಟ ಆಡುದು. ಲೌಡಕ್ಕೆ ಬಾಲ್. ಸೊ ಟೆರೆಸ್ ಹೋಗುವ ಬನ್ನಿ. ಬಟ್ಟೆ ಒಣಸಿದಲ್ಲ ಯಾವ ಥರ ಇರ್ತದೆ, ಅದಕ್ಕೆಲ್ಲ ಸ್ಪೇಸ್ ಇರ್ತದೆ. ಸ್ವಲ್ಪ ಕೆಲವೊಂದು ಪಿ ಜಿಲಿ ಇರೋದಿಲ್ಲ. ಅಂದರೆ ಸ್ವಲ್ಪ ರೇಟ್ ಜಾಸ್ತಿ, ರೆಂಟ್ ಇದ್ರೆ ಸ್ವಲ್ಪ ಫೆಸಿಲಿಟಿ ಒಳ್ಳೆ ಇರ್ತದೆ. ಇಲ್ಲಾಂದ್ರೆ ಅಷ್ಟು ಒಳ್ಳೆ ಇರೋದಿಲ್ಲ. ನೋಡಿ ವಾಷಿಂಗ್ ಮಿಷಿನ್ ನಮ್ದು ಇದು ಮತ್ತೆ ಡ್ರೆಸ್ಸು ಕಲ್ಲು ಇದೆ. ಬಟ್ಟೆ ಸೊಳೋದಾದ್ರೆ ಜಾಸ್ತಿ ದುಡ್ಡು ಕೊಟ್ಟರೆ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ ಪಿ ಜಿಲಿ, ಏನು ತೊಂದರೆ ಇಲ್ಲ. ಹಾಯ್ ಬ್ರೋ. ಅದು ಬೇರೆ ಪಿ ಜಿ, ಇದು ಬೇರೆ ಪಿ ಜಿ. ಒಂದು ಕೈಯಷ್ಟು ಡಿಸ್ಟೆನ್ಸ್ ಅದ ಅಷ್ಟೇ ಅವ್ರಿಗೆ ನಮಗೆ, ಅಷ್ಟೆಲ್ಲ ಪಿ ಜಿ. ಬಟ್ಟೆ ಎಲ್ಲ ಒಣಸಕ್ಕೆ ಒಳ್ಳೆ ಸ್ಪೇಸ್ ಇದೆ, ತುಂಬ ಚೆನ್ನಾಗಿದೆ. ನೋಡೋಕ್ಕೋದ್ರೆ ಫುಲ್ ಬಿಲ್ಡಿಂಗ್ಸ್ಗಳು, ಆಲ್ಮೋಸ್ಟ್ ಎಲ್ಲ ಪಿ ಜಿನೇ ಇದು ಪಿ ಜಿ, ಅದು ಪಿ ಜಿ, ಅದು ಪಿ ಜಿ. ಆ ಕಡೆ ಇರೋದು ಎಲ್ಲ ಪಿ ಜಿಗಳು ಆಲ್ಮೋಸ್ಟ್. ಈ ಕಡೆ ಎಲ್ಲ ಸ್ವಲ್ಪ ಮನೆಗಳಿದೆ ಅಂತ ಹೇಳ್ಬೋದು. ಪಿ ಜಿ ಅಂದರೆ ಓನರ್ ಇಲ್ಲೇ ಇದ್ದಾರೆ. ಅವರು ಗಿಡ ಎಲ್ಲ ನೆಟ್ಟಿದ್ದಾರೆ ಇಲ್ಲಿ, ತುಳಸಿ ಗಿಡ ನೋಡಿ ಚೆನ್ನಾಗಿದೆ ಇದು. ಸೊ ನಾನು ಮೊದಲೇ ಇರೋ ಪಿ ಜಿಗಿಂತ ಈ ಪಿ ಜಿ ಓಕೆ. ಬಾಕಿ ಎಲ್ಲ ವಿಷಯ ಓಕೆ. ಅಂದರೆ ಮೇನ್ ನಮಗೆ ಬೇಕಾಗಿರೋದೇ ಊಟ. ಪಿ ಜಿಲಿ ಎಲ್ಲ ಇಲ್ಲೆಲ್ಲ ನಾವು ಅನ್ಕೋತೀವ ಊಟನೇ ಇಂಪಾರ್ಟೆಂಟ್, ಬಟ್ ಅದೇ ಕರೆಕ್ಟಾಗಿರೋದಿಲ್ಲ, ಅಡ್ಜಸ್ಟೇ ಆಗೋದಿಲ್ಲ ಊಟ ನೆವರ್. ಸೊ ಅದ್ರಲ್ಲಿ ಮಾತ್ರ ನಾವು ಕಾಂಪ್ರಮೈಸ್ ಮಾಡ್ಕೋಬೇಕು. ಎಲ್ರಿಗೂ ಅದೇ ಪ್ರಾಬ್ಲಮ್ ಆಗೋದು. ಅದು ಬಿಟ್ಟರೆ ಸ್ವಲ್ಪ ಜಾಸ್ತಿ ಪೇ ಮಾಡಿದ್ರೆ ಚೆನ್ನಾಗಿರೋ ರೂಮ್ ಕೊಡ್ತಾರೆ ಅಷ್ಟೇ. ಸೊ ಇದು ನಮ್ಮ ರೂಮು. ಇವರು ಮತ್ತು ನಾವು ನನ್ನ ಬ್ರದರ್ ಇರ್ತೀವಿ. ಇಲ್ಲಿ 3 ಬೆಡ್ ಇದೆ, 3 ಶೇರಿಂಗ್ ಇದು. ಬಾತ್ರೂಮ್ ಅಂದರೆ ಗೀಸರ್ ಇದೆ. ಅಂದರೆ ಹೇಳಿದ್ನಲ್ಲ, ಯಾವ ಥರ ಪೇ ಮಾಡ್ತೀವಿ ಅದ್ರ ಮೇಲೆ ಕ್ಲೀನ್ ಇರುತ್ತೆ ರೂಮು. ನೋಡ್ಬೋದು ರೂಮ್ನ. ಸೊ ಇದು ಡೇ ಟೈಮ್ ಆಯಿತು. ಇವತ್ತು ಸಂಡೇ, ಅಂದರೆ ಸಂಡೇ ನೈಟ್ ಯಾವ ಥರ ಊಟ ಇರ್ತದೆ, ಸಂಡೇ ನೈಟ್ ಚಿಕನ್ ಇರ್ತದೆ. ಎಲ್ಲ ಪಿ ಜಿಲಿ ಸೇಮು.
ಮಂಡೇ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಎಗ್ ಕೊಡ್ತಾರೆ, ಒಂದು ಎಗ್. ನೋ ಕಾಮೆಂಟ್ಸ್. ಎಗ್ ರೈಸ್ ಮಾಡ್ತಾರೆ. ಸಂಡೇ ಚಿಕನ್. ಅದು ಈ ಮನೇಲಿ ಕುತ್ಕೊಂಡು ಊಟ ಮಾಡ್ತಾರಲ್ಲ, ಆಗೋದಿಲ್ಲ, ಸ್ವಲ್ಪ ಬೇರೆ ಥರ ಆಗ್ತದೆ. ಗೊತ್ತಿರ್ಬೋದು ಪಿ ಜಿ ಇಲ್ಲಿ ಇರೋ ಹುಡುಗರಿಗೆ. ಆಯ್ತು, ಆಮೇಲೆ ಟುಡೇ ಚಿಕನ್. ಸೊ ನಾವು ಊಟ ತಗೋಬತ್ತ ರೂಮ್ಗೆ ನೋಡಿ, ಒಬ್ಬನೇ ಸಂದ್ರ ನಮ್ಮ ರೂಮಲ್ಲಿ. ನಾವು ನಾರ್ಮಲ್ ಆಗಿ ಅಲ್ಲೇ ಊಟ ಮಾಡ್ತೀವಿ, ಅಂದ್ರೆ ರೂಮ್ಗೆಲ್ಲ ಪರ್ಮಿಷನ್ ಇಲ್ಲ. ನಾರ್ಮಲ್ ಆಗಿ ರೂಮಲ್ಲೆಲ್ಲ ಚೆಲ್ ಬಿಟ್ರೆ ಅದು ಹಾಳಾಗ್ಬಿಡ್ತದಂತೆ. ವಿಡಿಯೋ ಎಲ್ಲ ಮಾಡೋದು ಪಿ ಜಿದು. ವಿಷಯ ಏನಂತಂದ್ರೆ ನಮ್ಮ ಓನರು ರಿವ್ಯೂ ಇವಾಗ ಮಾತಾಡೋಕೆ ರೆಡಿ ಇಲ್ಲ. ಅವ್ನು ವಿಡಿಯೋ ಮಾಡ್ತೆ ಅಂದರೆ ನೀನೇ ಮಾಡ್ಕೊಂತ ಹೇಳ್ತಾವನೆ, ಮತ್ತು ತೆಲುಗು ಏನೇನೋ ಹೇಳ್ತಾನೆ, ನಂಗೆ ಅರ್ಥ ಐತಿಲ್ಲ ಅದು. ಇವಾಗ ಹುಡುಗರಿಗೆ ಕೇಳಿದ್ರೆ ಬೇಡ ಅಂದರೆ, ಇವಾಗ ನಾನು ಕ್ಯಾಮರಾ ಹಿಡಿದೆ ಅವ್ರಿಗೆ ಕೇಳಿದ್ರೆ 10ನಲ್ಲಿ 6.5 ಕೊಡ್ತಾರೆ ರೇಟಿಂಗ್. ಬಟ್ ಅವ್ರ ವಿಡಿಯೋ ಮುಂದೆ ಬಂದು ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ ಪಿ ಜಿ ಲೈಫ್. ಸೊ ಇಷ್ಟ ಇಲ್ಲದೆ ವಿಡಿಯೋ ಮಾಡೋದು ನಂಗೆ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲದೆ. ಸೊ ಅದೇ ನಮ್ಮ ರೂಮ್ಮೇಟ್ ಅವನಲ್ಲ ಹೆಂಗ ಸಾಹಿಲ್ ಬಾಯ್ ಖಾನ್, ಅವನಿಗೆ ಕೇಳುವ. ಅವ್ನು ಕನ್ನಡಲ್ಲೇ ಹೇಳ್ಕೊಟ್ಟಾರೆ, ಎಷ್ಟು ಮಾತಾಡ್ತಾನೆ ಗೊತ್ತಿಲ್ಲ, ಅದೇ ಕೇಳುವ ಬನ್ನಿ. ಸಂಜೆ ಇದೆ, ವ್ಯೂ ನೋಡಿ ಇಲ್ಲಿ ನಮ್ಮ. ಸೊ ಅದೇ ಇವ್ರ ಹತ್ರ ರೇಟಿಂಗ್ ಕೇಳುವ ಈಗ, ಅಂದರೆ ಇವ್ರಿಗೆ ಏನು ಅನಿಸ್ತದೆ ಅಂತ. ಯಾಕಂದರೆ ಯಾರು ಮಾತಾಡ್ತಿಲ್ಲ ವಿಡಿಯೋದಲ್ಲಿ, ಕ್ಯಾಮ್ರಾದಲ್ಲಿ, ಗೊತ್ತಿಲ್ಲ ಅಂತಕ್ಕಂತ. ಇವಾಗ ಏನಾದರೂ ರಿವ್ಯೂ ಕೊಟ್ಬಿಟ್ರೆ ಪಿ ಜಿನ ಹೊರಗಾಗ್ತಾರಂತೇನು. ಸೊ ಇವನ ಹತ್ರ ಕೇಳ್ತಾವನೆ, ಅಂದರೆ ಈಗ ನಾ ಮಾತಾಡಿದ್ಮೇಲೆ ಅವ್ನು ಮಾತಾಡ್ತಿಲ್ಲ, ನಾವೇನೋ ಹೇಳ್ತಾರೆ ಅಂದ್ರೆ ಕೇಳ್ತಾವನೆ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಎಲ್ಲರಿಗೂ ನಮಸ್ಕಾರ, అందరికీ నమస్కారం. ఇది బెంగళూరు. ಇದ್ಯಾವುದು ಹೊಸ ಪ್ರತಿಭೆ? PG ಲೈಫ್ ಈಸ್ ನಾಟ್ ಬ್ಯಾಡ್, ನಾಟ್ ಗುಡ್ ಬ್ರೋ. ಅಂತ ಬಿಟ್ಟಿರ್ತಾ ಇದ್ರೆ ನನಗೆ ಸೊ ಟೆಲ್ ಮಿ ಬ್ರೋ, ಹೌ ಮಚ್ ರೇಟಿಂಗ್ ಯು ವಿಲ್ ಗಿವ್? 6.5 it's enough for 6.5. Why bro 6.5? PG life is not good bro, because if you pay more money means then it will be good. You want to adjust for food bro. Food is not good bro here. PG nature is good. If you pay more means PG is good bro. For us 6.5 is enough for this PG, I think. ಸೊ 10ನಲ್ಲಿ 6.5 ಕೊಡ್ತಾನವ ಅಷ್ಟೇ. ಮತ್ತು ನಾವು ಜಾಯ್ನ್ ಆಗ್ಬೇಕಾದ್ರೆ ಎಲ್ಲ ಇರ್ತದೆ. ಬರ್ತಾ when we are joining every facility is there. Yes sir. When we are joining every facility is there. After some time they are saying that no facilities is there. ಸೊ ಎಲ್ಲ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾ ಪೇಜ್ ಇದೆ ನಂದು, ಇದೆ ನಿಮ್ಮಲ್ಲಿ, ಅದನ್ನು ಫಾಲೋ ಮಾಡಿ. ಇದೇ ಥರ ವೀಡಿಯೋ ಹಾಕ್ತಿರ್ತೀನಿ ಮದನ್ ಟಾಕ್ಸ್ ಚಾನಲಲ್ಲಿ. ಸಪೋರ್ಟ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಜೊತೆ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.